ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸೇತುಬದ್ಧದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಆಲ್ರೆಡಿ 7ನೇ ತರಗತಿಯಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ. ಇನ್ನು ಜಸ್ಟ್ ನಿಮಗೆ SS ಮತ್ತು ಹಿಂದಿ ಇದೆ, ಅದನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡುವ. ಸೊ ಮೊದಲಿಗೆ ಸಸ್ಯ ಮತ್ತು ಪ್ರಾಣಿ ಮೂಲ ಆಹಾರಗಳನ್ನು ಹೆಸರಿಸಿ ಪಟ್ಟಿಯನ್ನು ಮಾಡ್ತಾರೆ. ಸಂತುಲಿತ ಆಹಾರದ ಮಹತ್ವ ಹಾಗೂ ಪೋಷಕಾಂಶಗಳ ಕೊರತೆಯಿಂದ ಬರುವ ರೋಗಗಳನ್ನು ತಿಳಿತಾರೆ. ಸಸ್ಯ ಮೂಲ ನಾರುಗಳು ಹಾಗೂ ಬಟ್ಟೆ ತಯಾರಿಕೆಯ ಹಂತಗಳನ್ನು ತಿಳಿತಾರೆ. 4 ವಿವಿಧ ಬಗೆಯ ಪದಾರ್ಥಗಳನ್ನು ಅವುಗಳ ಗುಣ ಆಧರಿಸಿ ವರ್ಗೀಕರಣವನ್ನು ಮಾಡ್ತಾರೆ. 5 ಮಿಶ್ರಣಗಳನ್ನು ಬೇರ್ಪಡಿಸುವ ವಿಧಾನಗಳನ್ನು ಅರಿತು ತಮ್ಮ ಜೀವನದಲ್ಲಿ ಸಾಂದರ್ಭಿಕವಾಗಿ ಬಳಸಿಕೊಳ್ತಾರೆ. 6 ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳನ್ನು ಪರಾವರ್ತಿತಗೊಳಿಸಬಹುದಾದ ಹಾಗೂ ಪರಾವರ್ತಿತಗೊಳಿಸಲಾಗದ ಬದಲಾವಣೆಗಳಂತ ಗುರುತಿಸ್ತಾರೆ. 7 ವಿವಿಧ ಜೀವಿಗಳ ದೇಹದಲ್ಲಿರುವ ಸ್ನಾಯು ಮತ್ತು ಮೂಳೆಗಳು ಚಲನೆಗೆ ಹೇಗೆ ಸಹಕರಿಸ್ತವೆ ಎಂಬುದನ್ನು ವಿವರಿಸ್ತಾರೆ. ಆವಾಸದ ವಿಧಗಳನ್ನು ತಿಳಿತಾರೆ. ವಿವಿಧ ಆವಾಸಗಳಲ್ಲಿ ಜೀವಿಗಳ ಲಕ್ಷಣ ಹಾಗೂ ಮಾಡಿಕೊಂಡಿರುವ ಹೊಂದಾಣಿಕೆಗಳನ್ನು ಸ್ಮರಿಸ್ತಾರೆ. ಸಸ್ಯದ ವಿವಿಧ ಭಾಗಗಳ ಕಾರ್ಯಗಳನ್ನು ವಿಶ್ಲೇಷಿಸಿ ಪ್ರಶಂಸೆ ಮಾಡ್ತಾರೆ. ಮಾದರಿ ಸಸ್ಯ ಹಾಗೂ ಹೂವಿನ ಚಿತ್ರಗಳನ್ನು ಬರೆದು ಭಾಗಗಳನ್ನು ಗುರುತಿಸುವ ಕೌಶಲವನ್ನು ಹೊಂದುತ್ತಾರೆ. ಚಲನೆಯ ವಿಧಗಳನ್ನು ತಿಳಿದು ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನು ಕೊಡ್ತಾರೆ. ಬೆಳಕಿನ ಮಹತ್ವ ಮತ್ತು ಲಕ್ಷಣಗಳನ್ನು ಪಟ್ಟಿ ಮಾಡ್ತಾರೆ. ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಾಧನಗಳನ್ನು ಬಳಸಿ ಮಂಡಲ ರಚಿಸುವ ಕೌಶಲವನ್ನು ಹೊಂದುತ್ತಾರೆ. ಕಾಂತದ ವಿಧಗಳು, ಗುಣಗಳು ಹಾಗೂ ಉಪಯೋಗಗಳನ್ನು ಪಟ್ಟಿಯನ್ನು ಮಾಡ್ತಾರೆ. ವಾಹಕ ಮತ್ತು ಅವಾಹಕಗಳನ್ನು ಪ್ರಾಯೋಗಿಕವಾಗಿ ಪತ್ತೆಗಳನ್ನು ಮಾಡ್ತಾರೆ. ಜಲಚಕ್ರವನ್ನು ಆಧರಿಸಿ ಆವೀಕರಣ ಮತ್ತು ಸಾಂದ್ರೀಕರಣ ಕ್ರಿಯೆಗಳನ್ನು ವಿವರಿಸ್ತಾರೆ. ನೀರಿನ ಮಹತ್ವ ಮತ್ತು ನೀರು ಸಂರಕ್ಷಣಾ ವಿಧಗಳನ್ನು ಅರ್ಥೈಸ್ತಾರೆ. ಗಾಳಿಯ ಘಟಕ ಹಾಗೂ ಅವುಗಳ ಉಪಯೋಗಗಳನ್ನು ತಿಳಿತಾರೆ. ಶುಚಿತ್ವ ಕಾಪಾಡುವಲ್ಲಿ ಕಸದ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಅರಿತು ಕಾರ್ಯೋನ್ಮುಖರಾಗ್ತಾರೆ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂತಂದರೆ ಬುನಾದಿ ಸಾಮರ್ಥ್ಯಗಳಿತ್ತು. ಇಷ್ಟು ಬುನಾದಿ ಸಾಮರ್ಥ್ಯಗಳ ಮೇಲೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ. ಸೊ ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ಸೊ ಫಸ್ಟ್ ಕ್ವಶನ್, ನಮಗೆ ಸಕ್ಕರೆಯು ಡ್ಯಾಶ್ನಿಂದ ದೊರೆಯುತ್ತದೆ ಅಂತ ಕೇಳಿದ್ರು. ಸೊ ಅದು ಕರೆಕ್ಟಾಗಿರ್ತಕ್ಕಂಥ ಆನ್ಸರನ್ನು ಫಿಲ್ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಸೊ ದ ಆನ್ಸರ್ ಇದೇನಪ್ಪ ಅಂದರೆ ಕಬ್ಬಿನಿಂದ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಜೀವಸತ್ವ ಡ್ಯಾಶ್ನ ಕೊರತೆಯಿಂದ ಬೇರೆ ಬೇರೆ ರೋಗವು ಉಂಟಾಗ್ತದೆ ಅಂತ ಕೇಳಿದರು. ಸೊ ಬೇರೆ ಬೇರೆ ರೋಗವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದು ಬಿ ಜೀವಸತ್ವ ಅನ್ನೋದು ಸರಿ ಉತ್ತರ. ಪ್ರಶ್ನೆ 3, ಸಸ್ಯದ ನಾರುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಪಡಿತಾರೆ ಅಂತ ಕೇಳಿದ್ದಾರೆ. ಸೊ ಸಸ್ಯದ ನಾರುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹತ್ತಿ ಮತ್ತು ಸೆಣಬಿನಿಂದ ಪಡಿತಾರೆ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಸ್ಯದ ಪಾರದರ್ಶಕ ವಸ್ತುವಿಗೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಪಾರದರ್ಶಕ ವಸ್ತು ಯಾವುದಪ್ಪ ಅಂದರೆ ಗಾಜು ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಮುದ್ರದ ನೀರಿನಿಂದ ಉಪ್ಪನ್ನು ಡ್ಯಾಶ್ ಕ್ರಿಯೆಯಿಂದ ಪಡಿತಾರೆ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಆವೀಕರಣ ಅನ್ನೋದು ಸರಿಯಾದ ಉತ್ತರ ಇದೆ. ಮುಂದಿನ ಒಂದು ಪ್ರಶ್ನೆಗಳು ಸರಿ ತಪ್ಪು ಪ್ರಶ್ನೆಗಳಿದ್ದಾವೆ. ಹಾಲು ಮೊಸರಾಗಲು ಪರಾವರ್ತಿತಗೊಳಿಸಬಹುದಾದ ಬದಲಾವಣೆಯಾಗಿದೆ ಅಂತ ಕೇಳಿದರು. ಸೊ ಈ ಹೇಳಿಕೆ ಏನು ಅಂತ ಕೇಳಿದರೆ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅನ್ನೋದು ರೈಟ್ ಆನ್ಸರ್. ಇನ್ನು ಮೇಲ್ದವಡೆಯು ಒಂದು ಚಲಿಸಲಾಗದ ಕೀಲಾಗಿದೆ ಅಂತ ಕೇಳಿದ್ದಾರೆ. ಸೊ ದ 7th ಆನ್ಸರ್ ಈಸ್ ಸರಿಯಾಗಿರ್ತಕ್ಕಂಥ ಉತ್ತರ. 8, ಮೀನು ಭೂವಾಸಿ ಜೀವಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮೀನು ಅನ್ನೋದು ಜಲವಾಸಿ, ಸೊ ಹೀಗಾಗಿ ಭೂವಾಸಿ ಅಂತಿರೋದ್ರಿಂದ ಇದು ತಪ್ಪಿದೆ. ಇನ್ನು ಪರ್ವತ ಪ್ರದೇಶದಲ್ಲಿರುವ ಮರಗಳು ಸಾಮಾನ್ಯವಾಗಿ ಶಂಕುವಿನ ಆಕಾರದಲ್ಲಿರ್ತವೆ ಅಂತ ಕೇಳಿದರು. ಸೊ 9ನೇ ಹೇಳಿಕೆ ಏನಾಗದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಹೇಳಿಕೆ. 10ನೇ ಪ್ರಶ್ನೆ, ಸಸ್ಯದ ಅಡುಗೆ ಮನೆ ಎಲೆ ಅಂತ ಕರೀತಾರೆ. ಸೊ ಇಟ್ಸ್ ಆಲ್ಸೋ ರೈಟ್ ಆನ್ಸರ್. ಸಸ್ಯದ ಅಡುಗೆ ಮನೆ ಎಲೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಸಸ್ಯದ ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸು ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ ಮಕ್ಕಳ. ಸೊ ನೀವೆಲ್ಲ ಏನು ಮಾಡ್ಬೋದು, ಸಸ್ಯದ ಅಂದವಾದ ಚಿತ್ರವನ್ನು ಬಿಡಿಸ್ರಿ. ಸೊ ಅಂದವಾದ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆ ಇತ್ತು, ಎಸ್ ಆವರ್ತಕ ಚಲನೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಜೋಕಾಲಿ ಅಂತ ಹೇಳ್ತಾರೆ. ಸೊ ಜೋಕಾಲಿಯ ಚಲನೆ ಏನಾಗ್ತದಪ್ಪ ಅಂದ್ರೆ ಅದು ಆವರ್ತಕ ಚಲನೆಗೆ ಉದಾಹರಣೆ ಆಗ್ತದೆ. ಆಮೇಲೆ ಎಸ್ ಗಡಿಯಾರದ ಲೋಲಕ ಅಂತ ಕರೀತಾರಲ್ಲ, ಸೊ ಅಲಾರಾಮ್ ಇರ್ತದಲ್ಲ, ಅದು ಕೂಡ ಗಡಿಯಾರದ ಲೋಲಕನೂ ಕೂಡ ಆಂದೋಲನ ಚಲನೆಗೆ ಉದಾಹರಣೆ ಆವರ್ತಕ ಚಲನೆ. ಇನ್ನು ಬೆಳಕಿನ ಉಪಯೋಗಗಳನ್ನು ಬರಿಬೇಕು ಅಂತ ಕೇಳಿದ್ರು. ವೆರಿ ಈಸಿ ಅದ. ಸೊ ಬೆಳಕಿಂದ ನಮಗೆ ವಸ್ತುಗಳ ಗೋಚರವಾಗ್ತದೆ, ಪ್ರಾಣಿಗಳ ಚಟುವಟಿಕೆ ಮಾಡ್ತಾವ. ಸೊ ಬೆಳಕಿನಿಂದಲೇ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ ಅಂತಕ್ಕಂಥ ಅಂಶಗಳನ್ನು ಬರಿಬೇಕು. 14ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ತಂತಿಯ ಬದಲು ದಾರವನ್ನು ಬಳಸಿ ಬಲ್ಬ್ ಬೆಳಗಿಸಬಹುದೇ ಅಂತ ಕೇಳಿದರು. ಸೊ ವಿದ್ಯುತ್ ಮಂಡಲದಲ್ಲಿ ತಂತಿಯ ಬದಲು ದಾರ ಅಂತ ಹೇಳಿದ್ದಾರೆ. ಸೊ ತಂತಿಯ ಬದಲು ದಾರ ಬಳಸೋದ್ರಿಂದ ವಿದ್ಯುತ್ ಶಕ್ತಿ ಬೆಳಗೋದೇನೇ ಇಲ್ಲ. ಇನ್ನು ಕಾಂತದ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ದಂಡಕಾಂತ ಇದೆ, ಸೂಜಿಕಾಂತ ಇದೆ,
ಕುದುರೆ ಲಾಳಕ ಅನ್ನೋದು 3 ಟೈಪನ್ನು ಬರೀಬೇಕು. ಇನ್ನು ಮೌಖಿಕ ಪ್ರಶ್ನೆಗಳು, ಈ ವಸ್ತುಗಳು ವಾಹಕನೋ ಅವಾಹಕನೋ ಅಂತ ಪರೀಕ್ಷೆ ಮಾಡಿ ಹೇಳಿಕೆ ಅಂತ ಕೇಳಿದ್ರು. ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದರಲ್ಲಿ ವಾಹಕ ಮತ್ತು ಅವಾಹಕವನ್ನು ಪರೀಕ್ಷೆ ಮಾಡತಕ್ಕಂಥ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಬೇಕಿತ್ತು. ಸ್ಕೇಲ್, ರಬ್ಬರ್, ಪೆನ್, ಹೇರ್ಪಿನ್, ಬೀಗದ ಕೈ ಮತ್ತು ಕಾರ್ಕ್ ಅಂತ ಇದೆ. ಇನ್ನು 17ನೇ ಪ್ರಶ್ನೆ, ಆವಿಕರಣ ನೀರಿನ ಶಾಶ್ವತ ನಷ್ಟವಲ್ಲ ಏಕೆ ಅಂತ ಕೇಳಿದ್ದಾರೆ. ಇನ್ನು ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಕೊಳವೆ ಬಾವಿಗಳಿಂದ ಕಡಿಮೆ ಪ್ರಮಾಣದ ನೀರು ಏಕೆ ಬರ್ತದೆ. ಇನ್ನು ವಾತಾವರಣದಲ್ಲಿ ಆಮ್ಲಜನಕದ ಮರುಪೂರೈಕೆ ಹೇಗೆ ಆಗ್ತದೆ. ಇನ್ನು ನಿಮ್ಮ ಶಾಲೆಯಲ್ಲಿ ಕಸದ ವಿಲೇವಾರಿಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿತ್ತು ಫ್ರೆಂಡ್ಸ್. ಸೊ ಇವುಗಳನ್ನು ನೀವೇನು ಮಾಡ್ಬೋದಾಗಿತ್ತು, ಆರಾಮಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಾಗಿತ್ತು. ಮೌಖಿಕ ಪ್ರಶ್ನೆಗಳು ಇದ್ದರೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಇದರಲ್ಲಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.